బస్సు తగలబడిపోతుంది. కొంతమంది కింద కూర్చుని ఏడుస్తున్నారు, ఎవరెవరు ఉన్నారని ఏడుస్తున్నారు, కొంతమంది టెన్షన్ పడుతున్నారు, ఇలా ఉన్నారు. ఆ బస్సుకు సంబంధించిన వాళ్ళు అలా వాళ్ళ పరిస్థితి అలా ఉంది. ఇంకా మిగిలిన వాళ్ళ ఫోన్లు అన్ని కూడా పాప అందులో కాలిపోయాయి. చాలా మంది దగ్గర ఏమీ బయటకు వచ్చిన వాళ్ళ దగ్గర ఏమీ రాలేదు. అక్కడ ఉన్న మిగిలిన జనం అండి మొబైల్స్ తో వీడియోస్ తీసుకుంటున్నారండి. అసలు ఆ మాంసపు ముద్దలు కాదండి, నిజం చెప్పాలంటే చాలా దారుణం అది. అస్థి పంజరాలు అలా సీట్లలోనే చూసేసరికి అసలు నాకైతే వల్ల కాలేదు. ఎవరైనా ఫ్యామిలీ అండి, చాలా ఆ ఫ్యామిలీ ఎంత బాధపడుతూ ఉంటారు. ನ್ಯಾಷನಲ್ ಹೈವೇ 44 ಕರ್ನೂಲು ಜಿಲ್ಲೆ ಚಿನ್ನಟೆಕ್ಕೂರು ಗ್ರಾಮ. ಹೈಮಾ ಅನ್ನುವಂತಹ ಒಬ್ಬ ಪ್ರತ್ಯಕ್ಷದರ್ಶಿ, ಅವರು ಪುಟ್ಟಬರ್ತಿಗೆ ಹೋಗಿರ್ತಾರೆ, ಹೋಗಿ ವಾಪಸ್ ಬರ್ತಿರ್ತಾರೆ. ಮುಂದೆ ಇವರ ಕಾರ್ ಹೋಗ್ತಿರುತ್ತೆ, ಹಿಂದೆ ಈ ಕಾವೇರಿ 601 ಅನ್ನುವಂತಹ ಪ್ರೈವೇಟ್ ಗಾಡಿ ಬರ್ತಿರುತ್ತೆ. ಡೆಹ್ರಾಡೂನ್ ರಿಜಿಸ್ಟ್ರೇಷನ್ ಇರುವಂತಹ ಗಾಡಿ. 42 ಜನರ ಪೈಕಿ 40 ಜನ ಬಸ್ಸಲ್ಲಿರ್ತಾರೆ. ಬೆಳಗಿನ ಜಾವ 3 ಗಂಟೆ ಸಮಯ. ಹಿಂದೆ ಬಸ್ ಹೊತ್ಕೊಂಡು ದಗದಗ ಉರಿತಿದೆ. ತಕ್ಷಣ ಡ್ರೈವರ್ ಕೇಳ್ತಾರೆ, ಏನಾಗ್ತಿದೆ? ಬಸ್ ಹೊತ್ಕೊಂಡು ಹುರಿತಿದೆ. ಗಾಡಿ ಪಕ್ಕಕ್ಕೆ ನಿಲ್ಲಿಸಿ ಓಡೋಡಿ ಬರ್ತಾರೆ. ಅವರು ನೋಡಿದಂತಹ ದೃಶ್ಯಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ತೆಲುಗಿನಲ್ಲಿ. ಸುಮಾರು 8-9 ನಿಮಿಷಗಳ ಕಾಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ನಿಮಗೆ ಸಾಕ್ಷ್ಯವಾಗಿ ತೋರಿಸಿದ್ದು. ಅವರು ಬಂದು ನೋಡೋ ಅಷ್ಟೊತ್ತಿಗೆ ಆ ಚಿತ್ರಣ ಹೇಗಿತ್ತು ಅಂದರೆ, ಕಿಟಕಿ ಅಥವಾ ಕಂಬಿ ಏನಿದೆ ಅವನ್ನು ಹಿಡ್ಕೊಂಡು ಒಂದಷ್ಟು ಪ್ರಯಾಣಿಕರು ಹಾಗೇ ನಿಂತಿದ್ದಾರೆ. ಮಾಂಸ ಮುದ್ದೆ ಸುಟ್ಟು ಹೋಗಿದೆ, ಕೆಲ ಅಸ್ಥಿಪಂಜರ ಮೂಳೆಗಳು ಕಾಣಿಸ್ತಿದ್ದಾವೆ. ಇನ್ನೂ ಕೆಲವರು, ಆ ಒಂದು ಕುಟುಂಬ, ರಮೇಶ್, ಅನುಷಾ, ಮನೀಶ್ ಮತ್ತು ಮನ್ವಿತ್, ಅಪ್ಪ ಅಮ್ಮ 2 ಮಕ್ಕಳು, ಒಂದು ಮಗು ತನ್ನ ಅಪ್ಪನ ಕಾಲನ್ನು ಬಿಗಿಯಾಗಿ ಹಿಂಗೆ ಹಿಡ್ಕೊಂಡಿದೆ. ಅವರು ಹೈಮಾ ಅನ್ನೋರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ತೆಲುಗಿನಲ್ಲಿ. ತುಂಬ ಅದನ್ನು ಕೇಳೋದಕ್ಕೆ ಸಂಕಟ ಆಗುತ್ತೆ. ಮನೀಷಾ ಅನ್ನುವಂತಹ ಮಗಳು ಅಪ್ಪನ ಕಾಲನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾಳೆ. ಹೇಗಾದರೂ ನನ್ನ ಅಪ್ಪ ಕಾಪಾಡ್ತಾನೆ ಅನ್ನುವಂತಹ ಕಾರಣಕ್ಕೋ ಏನೋ ಅಷ್ಟೂ ಬಾಡಿಗಳು ಅಲ್ಲೇ ಸುಟ್ಟು ಕರಕಲಾಗಿವೆ. ಇವೆಲ್ಲ ಆಗಿರೋದು ಕೇವಲ 3 ನಿಮಿಷಗಳಲ್ಲಿ. 3 ಗಂಟೆ 2 ನಿಮಿಷಕ್ಕೋ ಏನೋ ಒಂದು ಬೈಕ್ ಬಂದು ಹೊಡೆಯುತ್ತೆ. ಬೈಕ್ಗೆ ಬಸ್ಸೇ ಗುದ್ದಿರುವಂಥದ್ದು. ಈ ಬಸ್ ಮೇಲೆ ಎಷ್ಟರ ಮಟ್ಟಿಗಿನ ಒಂದು ಫೈನ್ಗಳು ಬಿದ್ದಿವೆ ಅಂದರೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದಿರೋ ಕಾರಣಕ್ಕೆ ಸುಮಾರು 23,000 ಬಿದ್ದಿವೆ. ಇನ್ಶೂರೆನ್ಸ್ ಮುಗಿದೋಗಿದೆ. ಅದು ಇದೇ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಿಗೆ ಮುಗಿದೋಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಗಳನ್ನು ಇಟ್ಕೊಂಡಿರುವಂತಹ ಬಸ್ ಇದು. ಆ ಬೈಕ್ ಗುದ್ದಿದ ಕೂಡಲೇ ಸ್ಪಾಟಲ್ಲಿ ಆ 2 ವೀಲರ್ ವೆಹಿಕಲ್ ಡ್ರೈವರ್ ಯಾರಿದ್ದ ಅವನು ಸತ್ತಿದ್ದಾನೆ. ಹೋಗಿದ ಕೂಡಲೇ ಕೆಳಗಡೆ ಟ್ಯಾಂಕರ್ಗೆ ಆ ಬೈಕ್ ನಜ್ಜುಗುಜ್ಜಾಗಿ ಟಚ್ ಆಗ್ತಾ ಟ್ಯಾಂಕರ್ ಲೀಕ್ ಆಗಿದೆ, ಬ್ಲಾಸ್ಟ್ ಆಗಿದೆ. ಆ 3 ಗಂಟೆ ಸಮಯದಲ್ಲಿ ಎಲ್ಲರೂ ಕೂಡ ಮಲಗಿದ್ದಾರೆ, ಬಹುಪಾಲು ಜನ. ಯಾಕಂದರೆ 42 ಇದ್ದಂತಹ ಒಂದು ಏನು ಸೀಟುಗಳ ಸಂಖ್ಯೆ ಇದ್ದಂತಹ ಬಸ್ ಅದು. 40 ಜನ ಇದ್ರು. ಆ 40 ಜನ ಯಾರು, ಫುಲ್ ಡೀಟೇಲ್ ನಿಮಗೆ ಸಿಗುತ್ತೆ. ಈಗ ಎಲ್ಲ ಕಡೆ ಕೂಡ ಅದು ವೈರಲ್ ಆಗ್ತಿರುವಂಥದ್ದು. ಸುಮಾರು 10 ಕಾರಣಗಳನ್ನು ಇದೀಗ ಸಾಕಷ್ಟು ಜನ ಕೊಡ್ತಿರುವಂಥದ್ದು. ಆದರೆ ಇಲ್ಲಿ ನೀವು ವಿಜುವಲ್ ನಾನು ನಿಮ್ಗೆ ತೋರಿಸಿದ್ದೀನಿ ಆರಂಭದಲ್ಲೂ ಕೂಡ. ಟ್ರಾಫಿಕ್ ಇದೆ, ಫುಲ್ ಟ್ರಾಫಿಕ್ ಆಗಿದೆ. ಕೆಲವರು ಜನ ಓಡೋಡಿ ಬರ್ತಿದ್ದಾರೆ ಕಾಪಾಡೋದಕ್ಕೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ಬಸ್ ಹತ್ತಿರಕ್ಕೆ ಬಂದ ಕೂಡಲೇ ಎಲ್ಲರೂ ವಿಡಿಯೋ ಮಾಡ್ಕೋತಿದ್ದಾರೆ. ಹೈಮಾ ಅನ್ನುವಂತಹ ಆ ಹೆಣ್ಣುಮಗಳು ಕೂಡ ಹೇಳಿದ್ರು, ನೋಡಿ ಬೆಂಕಿ ಹೊತ್ಕೊಂಡು ಉರಿತಾ ಇತ್ತು, ಕೆಲವರು ಕೆಳಗಡೆ ಕೂತು ಅಳ್ತಿದ್ರು, ಒಳಗಡೆ ನಮ್ಮವ್ರು ಸಿಕ್ಕಾಕೊಂಡು ಸತ್ತೇ ಹೋಗ್ಬಿಟ್ರು, ನಾವೇನು ಮಾಡೋಕ್ಕಾಗಲಿಲ್ಲ ಅಂತ. ಅವ್ರು ಟೆನ್ಷನ್ನಲ್ಲಿದ್ದರು. ಅವರ ಎಲ್ಲ ವಸ್ತುಗಳು ಸುಟ್ಟೋಗಿದ್ವು. ಆದರೆ ಕೆಲವರು ಓಡೋಡಿ ಬಂದವರು ವಿಡಿಯೋ ಮಾಡ್ಕೋತಿದ್ರು, ನೋಡೋಕ್ಕೆ ಸಂಕಟ ಆಗ್ತಿತ್ತು. ಹೈಮಾ ಅನ್ನೋ ಈ ಹೆಣ್ಣು ಮಗಳು ಪುಟ್ಪರ್ತಿಯಿಂದ ಬರ್ತಿರುವ ಸಂದರ್ಭದಲ್ಲಿ ನೋಡಿದ ಕೂಡಲೇ ಹೋಗಿ ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿದ್ದಾರೆ. ಎಲ್ಲರೂ ಬರುವ ಹೊತ್ತಿಗೆ ಒಂದಷ್ಟು ಜನ ಉಳಿಯೋದಕ್ಕೆ ಸಾಧ್ಯ ಆಯಿತು. ಆಲ್ಮೋಸ್ಟ್ 20 ಜನ ಸಾವನ್ನಪ್ಪಿರುವ ಸಾಧ್ಯತೆಗಳಿದೆ. ಇನ್ನು 20 ಜನ
ಎಮರ್ಜೆನ್ಸಿ ಡೋರ್ ಹೊಡ್ಕೊಂಡು ಕೆಳಗೆ ಬಂದಿರೋರು ಹೇಳ್ತಿರುವ ಒಂದೊಂದು ಕಥೆಗಳನ್ನು ಕೇಳಿದ್ರು ಕೂಡ ಸಂಕಟ ಆಗುತ್ತೆ. ಯಾಕಂದರೆ ಏನೋ ಸಮಸ್ಯೆ ಆಗಿದೆ ಬಿಡಿ ಇಳಿದು ಬಿಡೋಣ, ನಿದ್ದೆಯಲ್ಲಿ ಇದ್ದವರು ಎಷ್ಟೋ ಜನ ಎದ್ದು ಆಕಳಿಸ್ಕೊಂಡು ಹೊರಗೆ ಬರುವಷ್ಟೊತ್ತಿಗೆ ಆ ಕಾವು ಒಳಗಡೆ ಅವರನ್ನು ಸುಡ್ತಾ ಇತ್ತು. ಒಬ್ಬರ ಮೇಲೊಬ್ಬರು ತಳ್ಕೊಂಡು ಎಮರ್ಜೆನ್ಸಿ ಡೋರ್ಗೆ ಬಂದು ಎಗರಿ ಬಂದವರೂ ಇದ್ದಾರೆ, ಆ ಕೆಳಗಡೆ ಬಿದ್ದವರು ಅಲ್ಲಿ ಸತ್ತವರು ಇದ್ದಾರೆ. ಕೆಲವ್ರಿಗೆ ಗಾಯಗಳಾಗಿದೆ, ಇನ್ನು ಕೆಲವರಿಗೆ ಕಣ್ಣಿಗೆ ಸ್ವಲ್ಪ ಗಂಭೀರವಾದ ಗಾಯಗಳಾಗಿರುವಂಥವ್ರು ಇದ್ದಾರೆ ಬೀಳೋ ರಭಸದಲ್ಲಿ. 10 ಕಾರಣ, ಸಿಂಪಲ್ ಆಗಿ 10 ಕಾರಣ ಇಲ್ಲಿ ಕಾಣಿಸುತ್ತೆ. ಅದರಲ್ಲಿ ಒಂದನೇ ಕಾರಣ, ಒಂದು ಈ ಬಸ್ ಡ್ರೈವರ್ ಕತ್ತಲು, ಅವಕ್ಕೂ ಕಾರಣಗಳಿದ್ದಾವೆ. 2 ವೀಲರ್ ಗಾಡಿಗೆ ಡಿಕ್ಕಿ ಹೊಡೆದು ಕೂಡಲೇ ಸುಮಾರು ಮೀಟರ್ಗಳ ದೂರ ಆ ಬೈಕ್ ಬಸ್ ಅಡಿ ಬಂದರೂ ಕೂಡ ಎಳ್ಕೊಂಡೇ ಬಂದಿದ್ದ. ಆಗ ಆ ಚಕಮಕಿ ಆಗಿದೆ, ಟ್ಯಾಂಕ್ ಲೀಕ್ ಆಗಿತ್ತು ಅನಿಸುತ್ತೆ, ಆ ತಕ್ಷಣನೇ ಬೆಂಕಿ ಹೊತ್ಕೊಂಡು ಬ್ಲಾಸ್ಟ್ ಆಗಿರುವಂಥದ್ದು. ಎರಡನೇದು, ಫ್ರಂಟ್ ಡೋರ್ ಒಂದೇ ಡೋರ್ ಇದ್ದಿದ್ದು ಅದು ಜಾಮ್ ಆಗಿರುವಂಥದ್ದು. ಒಂದು ವೇಳೆ ಅದು ಜಾಮ್ ಆಗಿಲ್ಲ ಅಂದಿದ್ರೆ ಕೊನೆ ಪಕ್ಷ 40ರಲ್ಲಿ 35-36 ಜನನಾದರೂ ಉಳಿತಾ ಇದ್ರೇನೋ. ಮೂರನೇ ಕಾರಣ, ತುಂಬ ಕಡಿಮೆ ಸಮಯ ಇತ್ತು. ಬ್ಲಾಸ್ಟ್ ಆದ ಕೂಡಲೇ ಇಡೀ ಬಸ್ಸನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಎಮರ್ಜೆನ್ಸಿ ಡೋರ್ ಓಪನ್ ಆಗೋದು ಕಷ್ಟ ಆಗಿದೆ, ಅದನ್ನು ಹೇಗೋ ಹೊಡೆದಾಕಿ ಹೊರಗಡೆ ಬಂದಿದ್ದಾರೆ. ಆದರೆ ಒಂದು ಸೈಡಲ್ಲಿ 40 ಜನ ಇದ್ದಾರೆ ಅಂದರೆ ಆ ಬಸ್ ಚಿಕ್ಕದಿರುತ್ತೆ, ಈ ಕಡೆಯಿಂದ ತೊಳ್ಕೊಂಬರ್ಬೇಕು, ಈ ಕಡೆ ಸಮಸ್ಯೆ ಆಗಿದೆ ಅಂದರೆ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಬಿದ್ಕೊ ಬರ್ತಾರೆ. ಅವ್ರು ಈ ಕಡೆ ಬರುವಷ್ಟೊತ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ. ಯಾರು ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಥಿಯರಿ ಅಲ್ಲಿ ಅನ್ವಯ ಆಗಿದೆ. ಯಾರಿಗೆ ಬೇಗ ಓಡ್ ಬರೋಕ್ಕಾಯ್ತು ಅವ್ರು ಬಂದಿದ್ದಾರೆ, ನಿದ್ದೆ ಹೊಡ್ಕೊಂಡ್ಬಿದ್ದವರು ಸಮಸ್ಯೆ ಆಗಿದ್ದಾರೆ. ನಾಲ್ಕನೇದು, ಬೆಂಕಿ ಹೊತ್ಕೊಂಡು ಕೂಡಲೇ ಡ್ರೈವರು ಮತ್ತು ಆ ಬಸ್ನ ಸಿಬ್ಬಂದಿ ಉಳಿಸುವ ಪ್ರಯತ್ನಕ್ಕೆ ಹೋಗಲಿಲ್ಲ, ಬದಲಾಗಿ ಪರಾರಿಯಾಗಿದ್ದಾರೆ. ಆ ಡ್ರೈವರ್ ಸೀಟು ಕೂಡ ಓಪನ್ ಆಗಿಲ್ಲ, ಗ್ಲಾಸ್ ಒಳಗಡೆಯಿಂದ ಆತ ಜಂಪ್ ಮಾಡಿ ಹೋಗಿದ್ದಾನೆ. ಅವರ ಹಿಂದೆನೇ ಕೂತಂತಹ ಒಬ್ಬ ಪ್ರಯಾಣಿಕ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಅವ್ರು ಯಾವ ಡೋರಿಂದ ಗ್ಲಾಸ್ ಓಪನ್ ಮಾಡಿ ಜಂಪ್ ಮಾಡಿದ್ರೋ ಅದರಿಂದಲೇ ಕಷ್ಟ ಬಿದ್ದು ನಾನು ಜಂಪ್ ಮಾಡಿ ಹೊರಗಡೆ ಬಂದೆ, ಇನ್ನೊಂದಿಬ್ಬರನ್ನ ಉಳಿಸೋಕ್ಕೆ ಪ್ರಯತ್ನಿಸಿದೆ, ಉಳಿದ್ರು, ಇನ್ನು ಉಳಿದವರನ್ನ ಉಳಿಸೋಕ್ಕಾಗಲಿಲ್ಲ ಅಂತ ಕಣ್ಣೀರಿಡ್ತಾರೆ. 5ನೇ ಕಾರಣ, ಮಳೆ ಬರ್ತಿತ್ತು, ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ರಸ್ತೆ, ಆ ಕಾರಣಕ್ಕೋಸ್ಕರ ಆಕ್ಸಿಡೆಂಟ್ ಆಗಿರಬಹುದು ಬೈಕ್ದು ಅನ್ನುವಂಥದ್ದು. 6ನೇ ಕಾರಣ, ನೋ ಡೌಟ್ ಅಜಾಗರೂಕತೆ, ಅಸಡ್ಡೆ, ಅತಿವೇಗದಿಂದ ಚಾಲನೆ ಮಾಡಿರುವಂಥದ್ದು. ಇದ್ರ ಜೊತೆಯಲ್ಲಿ ಪ್ರಾಣ ಉಳಿಸೋದಕ್ಕೆ ಇನ್ನೊಂದು ಸಮಸ್ಯೆ ಆಗಿದ್ದು ಮಳೆ ಅಲ್ಲದೆ ಟ್ರಾಫಿಕ್ ಜಾಮ್ ಆಗಿದ್ದು. ಆ ಕಡೆಯಿಂದ ಯಾರೆಲ್ಲ ಬಂದು ಕಾಪಾಡಬೇಕಿತ್ತು ಅಂತಹ ವೆಹಿಕಲ್ಗೂ ಕೂಡ ದಾರಿ ಸುಲಭಕ್ಕೆ ಸಿಗಲಿಲ್ಲ. ಇನ್ನೊಂದು ದಾರಿಯಲ್ಲಿ ಕೂಡ ಬರೋ ಮೂಲಕ ಅವರು ಇದ್ದ ಮಟ್ಟಿಗೆ ಎಷ್ಟನ್ನು ಉಳಿಸೋಕ್ಕಾಗುತ್ತೋ ಅಷ್ಟನ್ನು ಉಳಿಸುವಂತಹ ಪ್ರಯತ್ನ ಮಾಡಿದ್ರು. 8ನೇದು, ಅಲ್ಲಿ ಬಂದಂತಹ ಜನ ಆ ದಾರುಣವನ್ನು ನೋಡ್ತಾ ನಿಂತರೆ ವಿನಃ ರಕ್ಷಿಸುವ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ, ಎಲ್ಲರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೂತಿದ್ರು. 9ನೇ ಕಾರಣ, ನಿದ್ರೆಯಲ್ಲಿ ಬಹುಪಾಲು ಜನ ಇದ್ದ ಕಾರಣ ಅವ್ರು ಯಾರೂ ಕೂಡ, ಒಂದು ಡೋರ್ ಜಾಮ್ ಆಗಿತ್ತು, ಮತ್ತೊಂದು ಎಮರ್ಜೆನ್ಸಿ ಡೋರ್ ಒಂದೇ ಇತ್ತು, ಒಂದೇ ಇರುತ್ತೆ, ಆ ಕಡೆಯಿಂದ ಎಲ್ಲರೂ ತಪ್ಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಸುತ್ತಲೂ ಬೆಂಕಿ ಆವರಿಸ್ಕೊಂಡಿದೆ. ಕೊನೆಯದ್ದು, ಅತಿ ಹೆಚ್ಚು ಉಲ್ಲಂಘನೆ ಮಾಡಿರುವಂತಹ ಬಸ್, ಈ ಬಸ್ ಓಡಿಸೋದಕ್ಕೆ ನಾಲಾಯಕ್ ಅನ್ನುವಂತಹ ಬಸ್ ಅಂಥದ್ದನ್ನ ಆ ಖಾಸಗಿ ಬಸ್ ಮಾಲೀಕ ರೋಡ್ ಮೇಲೆ ಬಿಟ್ಟಿದ್ದ. ಈಗ 20 ಮಂದಿಯ ಪ್ರಾಣವನ್ನ ಆಹುತಿ ತಗೊಂಡಿರುವಂಥದ್ದು. ಒಂದು ಐಮಾ ಅನ್ನುವಂತಹ ಅವ್ರು ಹೇಳ್ದ ಒಂದು ದೃಶ್ಯ, ಅದು ಕೇಳೋಕ್ಕೂ ಸಂಕಟ ಆಗುತ್ತೆ. ಆ ಮನಿಷಾ ಅನ್ನುವಂತಹ ಹುಡುಗಿ, ರಮೇಶ್ ಅನ್ನುವಂತಹ ಅಪ್ಪನ ಕಾಲನ್ನು ಬಿಗಿಯಾಗಿ ಹಿಡ್ಕೊಂಡೇ ಇದ್ಲು. ಆ ಬಾಡಿ ನೋಡಿ ಅವರು ಕಣ್ಣೀರು ಹಾಕೋತಾರೆ. ಮುಂದೆ ಸ್ವಲ್ಪ ದೂರ ಹೋಗಿ ಹೈಮಾನ್ನವರು ಆಂಜನೇಯನ ದೇವಸ್ಥಾನದ ಹತ್ರ ನಿಲ್ಲಿಸಿ ಕೈ ಮುಗಿತಾರೆ, ಕೊನೆ ಪಕ್ಷ ಯಾರಾದರೂ ಒಂದಷ್ಟು ಜನ ಉಳಿಲಪ್ಪ, ಈಗ ಆಂಬ್ಯುಲೆನ್ಸ್ ಬಂದಿದೆ, ಬಸ್ ಬಂದಿದೆ ಅಂತ. ಇದೆಲ್ಲ ಆದಮೇಲೆ ಅವರೊಂದು ವಿಡಿಯೋ ಮಾಡಿ ಬಿಟ್ಟಿರುವಂಥದ್ದು, ಅದು ಈಗ ವೈರಲ್ ಆಗ್ತಿದೆ. ನಿಜಕ್ಕೂ ಈ ಕರ್ನೂಲ್ ಬಸ್ ದುರಂತ ಏನಿದೆ ಅದು ದಾರುಣ. ಎಷ್ಟೋ ಜನ ಬೈಕು ಕಾರು ಬೇಡಪ್ಪ ಆರಾಮಾಗಿ ಬಸ್ಸಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಆದರೆ ಬಸ್ಸಲ್ಲೂ ಈ ಥರ ಸಮಸ್ಯೆಗಳು, ಆದರೆ ಖಾಸಗಿ ಬಸ್ಗಳ ಮೇಲೆ ಅಲ್ಲೇ ಈ ಥರ ಸಮಸ್ಯೆಗಳಾಗ್ತಿದ್ದಾವೆ ಅಂದರೆ ಯಾವೆಲ್ಲ ಖಾಸಗಿ ಬಸ್ಗಳಿದಾವೋ ಅವು ಎಂತಹ ಬಸ್ಗಳನ್ನು ರಸ್ತೆ ಮೇಲೆ ಬಿಡ್ತಿದ್ದಾವೆ, ಅದರ ಇನ್ಶೂರೆನ್ಸ್ ಎಷ್ಟು ದಿನಕ್ಕಿದೆ, ಅದು ಓಡಿಸೋಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ, RTO ಅಧಿಕಾರಿಗಳು ಏನು ಮಾಡ್ತಿರ್ತಾರೆ. ಯಾಕಂದರೆ ಸಾರಿಗೆ ಇಲಾಖೆಯ ಸಂಬಂಧಪಟ್ಟ ಸಿಬ್ಬಂದಿಗಳು, ಅಧಿಕಾರಿಗಳು ಇವನ್ನೆಲ್ಲ ಸೂಕ್ಷ್ಮವಾಗಿ ನೋಡಬೇಕಲ್ವಾ. ಅವ್ರು ಕೊಡೋ
5,000ನೋ 10,000ನೋ 2,000ನೋ 200 ರೂಪಾಯಿಗೋ ಕೈ ಒಡ್ಡೋ ಮೂಲಕ ಈ ಜನರನ್ನ ಬಲಿ ಹಾಕುವ ರೀತಿಯಲ್ಲಿ ಯಮ ಪಿಪಾಶುಗಳಾದಂತಹ ಬಸ್ಗಳನ್ನು ರಸ್ತೆ ಮೇಲೆ ಬಿಡೋದು ಎಷ್ಟು ಸರಿ? ಈಗ ಸರ್ಕಾರ 1 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ ಕೊಡುತ್ತೆ. ಅದನ್ನ ಇಟ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕೋಕ್ಕಾಗಲ್ಲ. ಆ ಕುಟುಂಬಗಳಿಗೆ ಹೋದ ಪ್ರಾಣ ಬರೋದಿಲ್ಲ. 9 ವರ್ಷದ ಮನೀಷಾ, 10 ವರ್ಷದ ಮನೀಶ್ ಬದುಕಿ ಬಾಳಬೇಕಾಗಿದ್ದವರು. ಆ ಇಬ್ಬರು ಮಕ್ಕಳದ್ದು ಮಾತ್ರ ಈಗ ಗೊತ್ತಾಗಿರುವಂಥದ್ದು. ಅವರು ಯಾವ 5 ಲಕ್ಷ 4 ಲಕ್ಷ ಅವರ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ನಿಜಕ್ಕೂ ಯಾರೆಲ್ಲ ಸತ್ತಿದ್ದಾರೆ ಅಥವಾ ಈ ದಾರುಣಕ್ಕೆ ಬಲಿಯಾಗಿದ್ದಾರೆ ಅಂಥವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕೊನೆ ಪಕ್ಷ ಆ ಕುಟುಂಬಗಳಿಗೆ ಆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ಕೊಡಲಿ ಅಂತ ಬಯಸಬಹುದಷ್ಟೇ. ಮತ್ತೊಮ್ಮೆ ಇಂತಹ ದುರಂತಗಳಾಗದಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕಿದೆ. ಅದರಲ್ಲೂ ಮುಖ್ಯವಾಗಿ ಇಂಥದ್ದೆಲ್ಲ ದಾರುಣ ಮಾಡಿಬಿಟ್ಟು ಪೇರಿಕಿತ್ತಂತಹ ಆ ಡ್ರೈವರ್ ಮತ್ತು ಸಿಬ್ಬಂದಿ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕಿದೆ.